ಆದೇಶ ಕಾಪಿ ಏನಿದೆ ಇವರಿಗೆ ಅಂತ ತಾವುಗಳು ದಯವಿಟ್ಟು ತಗೊಂಡನ್ನು ಸಾರ್ವಜನಿಕರಿಗೆ ಒದಗಿಸಬೇಕು ನಾ ಕೇಳ್ಕೊಳ್ತೇನೆ. ಯಾಕಂದರೆ ಅತಿಕ್ರಮಣ ಖುಲ್ಲಾಗೊಳಿಸುವಿಕೆ ಅಂತಂದರೆ ಇದು ಡಿಫಾರೆಸ್ಟೈಸೇಷನ್ ವಿರುದ್ಧದ ಒಂದು ಪ್ರಕ್ರಿಯೆಯ ಭಾಗ ಇದೆ. ಅಂದರೆ ಡಿಫಾರೆಸ್ಟೇಷನ್ ನಮ್ಮ ಭಾರತದಲ್ಲಿ ಒಂದೇ ಅಲ್ಲ, ಭಾಳಷ್ಟು ರಾಷ್ಟ್ರಗಳಲ್ಲಿ ಇದೆ ಅದು ಚಾಲ್ತಿಯಲ್ಲಿ. ಡಿಫಾರೆಸ್ಟೇಷನ್ ಅವ್ರು ಮಾಡೋದ್ರ ಬಗ್ಗೆ ಅಥವಾ ಫಾರೆಸ್ಟ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಯಾವ ರೈತಂದು ಅದಕ್ಕೆ ವಿರೋಧ ಇಲ್ಲ. ಆದರೆ ಅತಿಕ್ರಮಣ ಖುಲ್ಲಾಗೊಳಿಸೋಕೆ ಹೇಳ್ತೀವಿ ಒಂದು ಪದದ ಅರ್ಥವನ್ನು ಒಂಥರ ವಿಕೃತಿ ಮಾಡ್ದಂಗೆ ಇದೆ ಅಂತ ಅನಿಸ್ತದೆ. ಯಾಕಂದ್ರೆ ನೀವು ನೋಡಿ ಪ್ರಕ್ರಿಯೆ ಏನಾಗಿದೆ ಅಂದರೆ, ನಾವು ನಿನ್ನೆ ಬಂದರು ಬೇಲಿ ಕಡಿದ್ರು, ಇವರು ನೆಟ್ಟಂತ ಅಡಿಕೆ ಮರ ಕಡಿದ್ರು ಹೋಗ್ಬಿಟ್ರು. ಈಗ ಆಯಿತು, ನಿಮ್ಮ ಜಾಗ ಅಲ್ಲ ಇದು, ನೀವು ಜಾಗ ವಶಪಡಿಸ್ಕೊಳ್ತಾ ಇದ್ದೀರಲ್ಲ, ನಿಮ್ಮ ಜಾಗವನ್ನು ಹೆಂಗೆ ಇಟ್ಕೋಬೇಕು ನೀವು ಮುಂದೆ? ನೀವು ಅದಕ್ಕೊಂದು ಬೌಂಡ್ರಿಯನ್ನು ಹಾಕಿ ಅಲ್ಲಿದ್ದಂತಹ ಅದು ಯಾವುದೂ ಇರಲಿ. ಯಾಕಂದರೆ ಫಾರೆಸ್ಟ್ ಜಾಗದಲ್ಲಿ ಎಲ್ಲೂ ಇರಲಿ ರೈತನಿಗೆ ಗಿಡ ನೆಡ್ತಕ್ಕಂಥ ಹಕ್ಕಿದೆ, ರೈತನಿಗೆ ಗಿಡ ನೆಡ್ತಕ್ಕಂಥ ಹಕ್ಕಿದೆ. ಒಂದು ವೇಳೆ ಅದು ರೈತಂದು ಅಲ್ಲ ಅಂತಂದರೆ, ಈಗ ಉದಾಹರಣೆಗೆ ಎರಡು ಜನರ ನಡುವೆ ಲ್ಯಾಂಡ್ ಡಿಸ್ಪ್ಯೂಟ್ ಬಂದಾಗ ನಿಂದಲ್ಲ ಅಂತಂದ್ರೆ ಏನಾಗ್ತದೆ, ನಮ್ಮ ಲಾ ಏನು ಹೇಳ್ತದೆ ಅಂದರೆ ಇದು ಇವಂದು ಅಂತ ಕ್ಲಿಯರ್ ಡಿಫಿನೇಷನ್ ಮಾಡಿ RTCಲೂ ಮಾಡಿಕೊಡ್ತದೆ. ಅದ್ರ ಅರ್ಥ ಇವಂದು ಅಲ್ಲ ಅಂದ್ರೆ ಅವಂದು ಮರಗಳನ್ನು ಕಡಿ ಅಂತ ಅರ್ಥದು ಎಲ್ಲಿದೆ, ಯಾವ ಆ್ಯಕ್ಟಲ್ಲಿದೆ, ಯಾವ ಲಾದಲ್ಲೂ ಕೂಡ ಇಲ್ಲ ಅದು. ಯಾಕಂದರೆ ಅಡಿಕೆ ಮರ ಕಡಿದ್ರೆ ಅದು ಆಗ್ತಕ್ಕಂಥ ನೋವಿದೆಯಲ್ಲ, ಅದು ನೆಟ್ಟ ರೈತನಿಗೆ ಮಾತ್ರ ಗೊತ್ತಾಗುತ್ತೆ. ಇವ್ರು ಬಂದು ಈ ಥರ ವಿಧ್ವಂಸಗೊಳಿಸಿಕೆ, ಈಗ ಅನಂತಮೂರ್ತಿಯವ್ರು ಹೇಳ್ದಂಗೆ ಈಗ ಬಂದು ಒಂಥರ ದಾಳಿ ಮಾಡಿ ಬೇಲಿ ಎಲ್ಲ ಕಡಿದು ಹೋಗಿ ಮಾರನೇ ದಿವಸ ಇವರು ನಾಪತ್ತೆ. ಅರಣ್ಯ ಪ್ರದೇಶವನ್ನು ಇವ್ರ ಉದ್ದೇಶ ಏನ್ರಿ, ಇಲ್ಲಿ ಬಂದಿದ್ದು ಡಿಫಾರೆಸ್ಟೇಷನ್ ತಡಿಲಿಕ್ಕೆ ಬಂದಿದ್ದಲ್ಲ ಇವರು. ಇವ್ರ ಉದ್ದೇಶ ಏನಾಗಬೇಕಾಗಿತ್ತು, ಫಾರೆಸ್ಟ್ ಜಾಗವನ್ನು ಎಲ್ಲೆಲ್ಲಿ ಇದೆಯೋ ಅಲ್ಲಲ್ಲಿ ಕರೆಕ್ಟಾಗಿ ಸರ್ವೆ ಮಾಡಿ ಅಥರೈಸ್ಡ್ ಸರ್ವೆ ಮಾಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಫಾರೆಸ್ಟ್ ಗಡಿ ಹೇಳಲಿಕ್ಕೆ ಇವರ ಮನೆಯವರು ಪಾಪ ನಿನ್ನೆ ಕೇಳಿದ್ರಂತೆ, ಫಾರೆಸ್ಟ್ ಗಡಿ ಎಲ್ಲಿದೆ ತೋರಿಸ್ಕೊಡ್ರಿ ಅಂತ. ತೋರಿಸ್ಕೊಟ್ಟು ಅವ್ರು ಏನು ಕೇಳಿದ್ರೆ ತಡ್ಕಾಡಿದ್ರಂತ ಅವರು, ಗಡಿನೇ ಇಲ್ಲ ಇಲ್ಲಿ. ಫಾರೆಸ್ಟ್ ಗಾಡಿ ಅಥರೈಸ್ಡ್ ಅಂತ ಅವ್ರು ಕಲ್ಲು ಸರ್ವೆ ಮಾಡಿ ಆ ಫಾರೆಸ್ಟ್ ಕಲ್ಲುಗಳನ್ನು ಹಾಕಿ ಅವ್ರು ಆನಂತರ ತೋರಿಸ್ಕೊಡ್ಬೇಕು ರೈತರಿಗೆ. ಇಲ್ಲಿ ತೋರಿಸ್ಲಿಕ್ಕೆ ಅವ್ರಿಗೆ ನಿನ್ನೆ ತಡಕಾಡಿದ್ರು, ಅವರಿಗೆ ಉತ್ತರವೇ ಇಲ್ಲ ಅವ್ರ ಎದುರಿಗೆ. ಅಂದರೆ ಇದು ಅರ್ಥ ಏನು ಕೇಳಿದರೆ, ಬೇಕಾಬಿಟ್ಟಿಯಾದಂಥ ಒಂದು ವ್ಯವಸ್ಥೆ ಅಥವಾ ಆ ಆದೇಶವನ್ನು ರಾಂಗ್ ಮಿಸ್ಇಂಟರ್ಪ್ರಿಟೇಷನ್ ಅಂತ ನಾವು ಕರಿತೇವೆ. ಅದನ್ನ ವಿಕೃತಿಗೊಳಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿ ಆಗ್ತಾ ಇದೆ. ಇದು ನನ್ನ ಪ್ರಕಾರ ಇದು ಭಯಾನಕ ಸ್ಥಿತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದ್ರ ವಿರುದ್ಧ ಉಗ್ರ ಹೋರಾಟವನ್ನಂತೂ ಮಾಡಲೇಬೇಕಾಗ್ತದೆ. ಈಗ ನಮ್ಮ ಮುಂದ್ಗಡೆ ಈ ಜಮೀನಿ ಮಾಲೀಕರು ಜಯರಾಮ್ ಹೇಳಿದ್ದಾರೆ, ಗಣೇಶ್ ಹೆಗಡೆ ಅವರು. ಇವರು ಇಲ್ದಿರೋ ಟೈಮಲ್ಲಿ ನಿನ್ನೆ ಬಂದು ಸುಮಾರು 20 ಜನ ಏಕಾಏಕಿ ಬಂದು ಫಾರೆಸ್ಟ್ ಅಧಿಕಾರಿಗಳು ಒಂದು ರೀತಿಯ ಡಕಾಯಿತ ಥರ ಬಂದು ಒಂದು ಪೈಶಾಚಿಕ ಕೃತ್ಯವನ್ನು ಮಾಡಿದ್ದಾರೆ. ಯಾವ ರೀತಿ ಅಂತಂದರೆ, ಹೆಂಗೆ ಚಿಕ್ಕ ಮಕ್ಕಳನ್ನ ಕಡ್ದಾಕಿದ ಅದೇ ರೀತಿಯಲ್ಲಿ ಪಾಪ ಇವರು ಬೆಳೆಸಿದಂತಹ ಅಡಿಕೆ ಮರವನ್ನೆಲ್ಲ ಕಡ್ದಾಕಿದೆ. ಇದು ದಪ್ಪ ಇದೆ ನೋಡಿ. ಇವರು 1980ನೇ ಇಸ್ವಿಗಿಂತ ಮುಂಚಿಂದನೂ ಕೂಡ ಇಲ್ಲಿ ತೋಟ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಗೆ ಕಾಣುತ್ತೆ, ಇಲ್ಲಿದೆ, ಆ ಕಡೆಗಿದೆ, ಎಲ್ಲವನ್ನು ಕೂಡ ಬರ್ಬರವಾಗಿ ಕಡ್ದು ಹಾಕಿದ್ದಾರೆ. ಇದು ಯಾವ ನ್ಯಾಯ? ಇದು ಯಾರಾದರೂ ಅರಣ್ಯ ಉಳಿಸೋರು ಮರವನ್ನು ಕಡಿಬೋದಾ? ಇದು ನಾಗರಿಕ ಸಮಾಜವೇ ತಲೆ ತೆಗೆಸುವಂಥ ವಿಚಾರ. ನಿನ್ನೆ ರೈತರ ದಿನಾಚರಣೆ ಆಗಿ ರೈತರಿಗೆ ಯಾವ ರೀತಿಯ ಉಡುಗೊರೆ ಕೊಡಲಿಕ್ಕೆ ಹೊರಡ್ತಾ ಇದ್ದೀರಿ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಯಾವುದೇ ಕಾನೂನಾದರೂ ಕೂಡ ಅದು ನಮ್ಮ ರಕ್ಷಣೆಗೆ ಇರುವಂಥದ್ದೇ ವಿನಃ ಈ ರೀತಿ ಮರ ಕಡಿದು ದಬ್ಬಾಳಿಕೆ ಮಾಡಲಿಕ್ಕೆ ಇರುವಂಥದ್ದಲ್ಲ. ಯಾವ್ಯಾವುದೋ ನಿನ್ನೆ ಮೊನ್ನೆ ಮಾಡಿದ್ರೆ ನೀವು ಬಂದು ಏನೋ ದಾಳಿ ಮಾಡಿ ಒಪ್ಕೋಬೋದು. ಇಷ್ಟೆಲ್ಲ ವರ್ಷ 30-40 ವರ್ಷ ಆಗಿದ್ದು ತೋಟಕ್ಕೆ ಒಂದು ಅಡಿಕೆ ಮರ ಕಡಿತೀರಿ. ಸ್ವಾಮಿ, ನೀವು ಅಡಿಕೆ ಮರ ಕಡಿಲಿಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು? ನಿಮಗೆ ಯಾವ ಆ್ಯಕ್ಟಲ್ಲಿ ಅಡಿಕೆ ಮರ ಕಡಿಬೋದು ಅಂತಿದೆ ಅದನ್ನ ಫಸ್ಟ್ ಹೇಳಿ. ಇಲ್ಲಿ ಅಡಿಕೆ ಮರ ಕಡಿದ್ರಿ, ಮತ್ತೆ ಯಾವುದೋ ಮತ್ತಿ ಮರ ಇದೆ, ಈ ಗೊಬ್ಬರ ಗಿಡ ಇದೆ, ಗೊಬ್ಬರ ಗಿಡ ಕಡಿದಿಲ್ಲ, ಹಣಗಲ್ ಮರ ಇದೆ, ತೆಂಗಿನ ಮರ ಇದೆ, ಹೆಬ್ಬೆಲ್ಸ್ ಮರ ಇದೆ, ಯಾವುದು ಕಡಿಯಲ್ಲ ನೀವು. ಅಂದರೆ ಅಡಿಕೆ ಮರ ಅಷ್ಟೇ ಕಡಿತೀರಿ. ನಿಮ್ಮ ಉದ್ದೇಶ ಏನು?
ಯಾರು ನಿಮ್ಮ ಹಿಂದೆ ಇದ್ದಾರೆ, ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಮತ್ತು ಇದೇ ರೀತಿ ಆದರೆ ಒಂದೆರಡು ಕೇಸಲ್ಲ, ಸುಮಾರು ಕೇಸ್ ಆಯಿತು. ಸುಮಾರು ನನ್ನ ಗಮನಕ್ಕೆ ಒಂದು 8-10 ಕೇಸ್ ಬಂದಿದೆ. ಪಾಪ ಕೆಲವು ಕಡೆ ಎಲ್ಲ ಅಂಗಲಾಚಿದ್ದಾರೆ, ಕಾಲಿಡ್ಕೊಂಡಿದ್ದಾರೆ, ಕಡಿಬೇಡಿ ಕಡಿಬೇಡಿ ಅಂತೇಳಿ. ಮೊನ್ನೆ ಒಬ್ಬರು ಮಂಜುನಾಥ್ ನಾಯ್ಕ ಅಂತೇಳಿ ನಿರೂಪಣ, ಕಲ್ಲೂರು, ಅವ್ರು ಕಾಲಿಡ್ಕೊಂಡಿದ್ದಾರೆ. ಕಾಲಿಡ್ಕೊಂಡ್ರು ಕೂಡ ಇವ್ರು ಬಿಡದೆ ಬಂದು ಅವ್ರ ಮುಂದೆ ಕಡ್ದಾಕಿದ್ದಾರೆ. Religion.